ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ಮುಂದೆಯೇ ಎತ್ತಿನಹೊಳೆ ಬಫರ್ ಡ್ಯಾಂ ಕಾಮಗಾರಿಗೆ ಅನ್ನದಾತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೈರಗುಂಡ್ಲು ಸಮೀಪ ಬಫರ್ ಡ್ಯಾಂ ನಿರ್ಮಾಣಕ್ಕೆ ಸರ್ಕಾರ ಸ್ಥಳ ಗುರುತು ಮಾಡಿದ್ದು, ನವೆಂಬರ್ 27ರಂದು ಬೋಚನಹಳ್ಳಿಗೆ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಪರಮೇಶ್ವರ್ ಆಗಮಿಸಲಿದ್ದಾರೆ. ಹೀಗಾಗಿ ಬೋಚನಹಳ್ಳಿಯಲ್ಲಿ ಹೆಲಿಪ್ಯಾಡ್ ಪರಿಶೀಲನೆಗಾಗಿ ಡಿಸಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ಬಂದಿದ್ರು. ಈ ವೇಳೆ ನೂರಾರು ರೈತರು ಬಫರ್ ಡ್ಯಾಂ ನಿರ್ಮಾಣ ಮಾಡಲು ನಾವು ಬಿಡೋದಿಲ್ಲ ಎಂದು ಮನವಿಯನ್ನ ಮಾಡಿದ್ದಾರೆ. 2 ಎಕರೆ 1 ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ರೈತರಲ್ಲಿ ಒಂದು ಇದಿರ್ಬೋದು, ಡ್ಯಾಮ್ ಇರ್ಬೋದು, ಚಾನಲ್ ಇರ್ಬೋದು. ಉದಾಹರಣೆಗೆ ಚಾನಲ್ಗೆ ಮೊನ್ನೆ ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ ತಿಮ್ಸಂದ್ರ ಗ್ರಾಮದಲ್ಲಿ. ಈ ತಿಮ್ಸಂದ್ರ ಗ್ರಾಮದಲ್ಲಿ 2 ಪಟ್ಟು ಕೊಟ್ಟಿದ್ದಾರೆ. 2 ಲಕ್ಷ ವ್ಯಾಲ್ಯೂಯೇಷನ್ ಮಾಡಿದ್ದಾರೆ. 2 ಅಂದರೆ 4 ಲಕ್ಷ ಆಯಿತು. ಫಸ್ಟ್ ಹೇಳಿದ್ದೇನು 8 ಲಕ್ಷ ಆದ್ರೆ ಹೇಳಿದರು. ಈಗ ಅವಾರ್ಡ್ ನೋಟಿಸಲ್ಲಿ ಬರೀ 2 ಲಕ್ಷ ಸೂಚನೆ ಮಾಡಿದ್ದಾರೆ. ಅದು 510 ಅಡಿ ಅಗಲ ತಗೊಂಡಿದ್ದಾರೆ. ಊರು ಕೂಡ ಹೋಗೋ ಅಂಥ ವ್ಯವಸ್ಥೆ ಮಾಡಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣದಿಂದ ಚಾನಲ್ಗೂ ನಾವು ಬಿಡೋದಿಲ್ಲ, ಡ್ಯಾಮ್ಗೂ ಬಿಡೋದಿಲ್ಲ. ಆದ್ದರಿಂದ ರೈತರನ್ನ ಉಳಿವಿಗೆ ಬೆಲೆ ಕೊಟ್ಟರು ನಾವು ಉಳಿಯೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಬಿಡೋದಿಲ್ಲ. ಯಾಕೆಂದರೆ ಒಂದು ಕೊಳಲ್ದಲ್ಲೇ 1 ಕುಂಟೆ ಜಮೀನು ತಗೊಳಕ್ಕಲ್ಲ. ನಮ್ಮದು 3 ಎಕರೆ ಹೋಗುತ್ತೆ. 3 ಎಕರೆ ತಗೊಂಡೋದ್ರೆ 8 ಲಕ್ಷ ಕೊಡ್ತಾರೆ ಇವರ ವ್ಯಾಲ್ಯೂಯೇಷನ್ ಹೋದರೆ. ಅಂದರೆ 3-4 12 ಲಕ್ಷ ಆಯಿತು. 12 ಲಕ್ಷಕ್ಕೆ ಒಂದು ಅರ್ಧ ಸೈಟು ಬರಲ್ಲ, ಎಲ್ಲೂ ಜಮೀನು ಸಿಗಲ್ಲ. ಆದ್ದರಿಂದ ನಾವು ವ್ಯಾಲ್ಯೂನೂ ಬಿಡೋದಿಲ್ಲ, ಜಮೀನು ಬಿಡೋದಿಲ್ಲ. ಇನ್ನು ಕೋಟಗೆರೆ ಹಾಗೂ ದೊಡ್ಡಬಳ್ಳಾಪುರ ನಡುವೆ ಸುಮಾರು 5,000 ಎಕರೆ ಜಾಗದಲ್ಲಿ ಈ ಬಫರ್ ಡ್ಯಾಂ ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ. ಬೈರಗುಂಡ್ಲು ಸಮೀಪ ನಿರ್ಮಿಸಿರುವ ಬಫರ್ ಡ್ಯಾಂನಿಂದ ಕೋಲಾಳದ 12 ಗ್ರಾಮಗಳಿಗೆ ಸಂಕಷ್ಟ ಎದುರಾಗಲಿದೆ. ಹೀಗಾಗಿ ಈ ಡ್ಯಾಂ ನಿರ್ಮಾಣಕ್ಕೆ ನೂರಾರು ರೈತರು ವಿರೋಧಿಸಿದರು. ಈ ವೇಳೆ ಜಲಮಂಡಳಿ ಅಧಿಕಾರಿಗಳಿಗೆ ವೃದ್ಧ ರೈತನೋರ್ವ ಕಾಲಿಗೆ ಬಿದ್ದು ಬಫರ್ ಡ್ಯಾಂ ಬೇಡ ಎಂದು ಗೋಳಾಡಿದ್ರು. ಇವರು ರೈತರನ್ನ ಯಾಕೆ ಒಕ್ಕಲೆಬ್ಬಿಸೋದಕ್ಕೆ ಮಾಡ್ತಾ ಇದ್ದಾರೆ? ಇವರು ಕೊಡೋ ಪರಿಹಾರ ಏನಕ್ಕೆ? ಒಂದು ಸೈಟ್ ಕೊಡೋಕ್ಕಾಗಲ್ಲ. ಒಂದು ಸೈಟಿಗೆ ಇವರು 1 ಎಕರೆ ಇರೋದನ್ನ ಒಂದು ಸೈಟಿಗೆ ತಗೊಳಕ್ಕಾಗಲ್ಲ. ನಾವು ಏನು ಮಾಡಬೇಕು? ರೈತರು ನೀವು ಹೇಳ್ತೀರಾ ರೈತರು ಅವರು ನೀರಿನ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ. ಹಂಗಾದ್ರೆ ಇಲ್ಲಿರೋ ಜನನೆಲ್ಲ ಸಾಯಿಸ್ಬಿಟ್ಟು ಆ ಸಾವಿರಾರು ಜನಕ್ಕೆ ಉಪಯೋಗ ಮಾಡೋದಾ? ಇಲ್ಲನ ಆಯ್ತಾ? ಅದು ಸಮಾಜದಲ್ಲಿ ಒಬ್ಬ ವ್ಯಕ್ತಿನ ಸಾಯಿಸಿ ಇನ್ನೊಬ್ಬ ವ್ಯಕ್ತಿಗೆ ಅನುಕೂಲ ಮಾಡೋ ಅಂಥದ್ದು. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಡಿಸಿ ಹಾಗೂ ಎಸ್ಪಿ ಆಗಮಿಸಿದ್ರು. ಕಾರ್ಯಕ್ರಮದ ಗುಟ್ಟನ್ನ ಮಾತ್ರ ಅಧಿಕಾರಿಗಳು ಬಿಟ್ಟುಕೊಟ್ಟಿಲ್ಲ. ಡಿಕೆಶಿ ಹಾಗೂ ಪರಮೇಶ್ವರ್ ಅವರು ಬಫರ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಆಗಮಿಸ್ತಾರಾ ಇಲ್ವಾ ಅಥವಾ ಬೇರೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರಾ ಅನ್ನೋದನ್ನ ಅಧಿಕಾರಿಗಳು ಗೌಪ್ಯವಾಗಿಟ್ಟಿದ್ದು ರೈತರಲ್ಲಿ ಸಾಕಷ್ಟು ಗೊಂದಲ ಉಂಟು ಮಾಡಿದೆ. ಅದೇನೇ ಇರಲಿ, ಡ್ಯಾಂ ನಿರ್ಮಾಣದಿಂದ ರೈತರಿಗೆ ಸಂಕಷ್ಟ ಎದುರಾಗಿದ್ರೆ ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲಿಸಿದ್ರೆ ಉತ್ತಮ. ಹರೀಶ್, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.